ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಅದು ನನಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಕಾಲೇಜ್ ಕೆಲಸದಿಂದ ನನಗೆ ಒತ್ತಡದಿಂದ ಬರಕ್ ಆಗ್ತಾ ಇರಲಿಲ್ಲ. ಆದ್ರೂ ಲಾಸ್ಟ್ ಟೈಮ್ ಒಂದು ಜೈಕಾರ 1 ನಲ್ಲಿ ಅಟೆಂಡ್ ಮಾಡಿದ್ವಿ. ಆಗ ಕಾಲೇಜ್ ರಜಾ ಇತ್ತು ಅಂತ 10 ಡೇಸ್ ಅಟೆಂಡ್ ಮಾಡಿದ್ವಿ. ಮೋಹನ್ ರೂಪಾ ಸರ್ ಬಂದಿದ್ರು. ಲಾಸ್ಟ್ ಡೇ ಎಲ್ಲ ಫಂಕ್ಷನ್ ಚೆನ್ನಾಗಿ ನಡೆಸ್ಕೊಟ್ರು. 10 ಗೀತೆಗಳನ್ನ ಮಾಡಿಕೊಟ್ರು. ತುಂಬಾ ಚೆಂದಾಗಿತ್ತು. ಡಿಫ್ರೆಂಟ್ ಏಜಸ್ ನಮ್ಮ ಹುಡುಗರು 7 ವರ್ಷದಿಂದ ಈಗ 65 ವರ್ಷದವರೆಗೂ ಎಲ್ಲರೂ ಸೇರಿ ಹಾಡಿದ್ದೇವೆ. ಅದು ಒಂದು ಇಂಪಾರ್ಟೆಂಟ್. ನೋ ಏಜ್ ಲಿಮಿಟ್ ಫಾರ್ ಮೇಡಮ್ಸ್. ನಾವು ಯಾವುದೇ ಇದ್ರೂ ನಾವು ಯಾವಾಗಲೂ ನೋ ಏಜ್ ಲಿಮಿಟ್ ಅಂತ ಹೇಳ್ತಾರೆ. ಅದು ಒಂದು ಇಂಪಾರ್ಟೆಂಟ್. ಅವರು ಅಷ್ಟು ಇಂಟ್ರೆಸ್ಟ್ ಇಂದ ಕಲ್ತಿರ್ಲಿ. ಒಂದು 6 ವರ್ಷದ ಮಕ್ಕಳು ಹೋಸರಿನೂ ಹಾಗೆ ಇಟ್ಟಿದ್ರು. 6 ವರ್ಷದಿಂದ 65 ವರ್ಷ 70 ವರ್ಷದವರೆಗೂ ಇದ್ರು. ಎಲ್ಲರೂ ಚಂದಾಗಿ ಅವ್ರನ್ನೆಲ್ಲ ಕೂಡ್ಸ್ಬಿಟ್ಟು ಹಾಡೋದೇ ಹಾಡಿ ಹೇಳ್ಕೊಡೋದು ತುಂಬಾ ಕಷ್ಟ ರೀ. ನಾವಂದ್ರೆ ಕಾಲೇಜಲ್ಲಿ ಒಂದೇ ಏಜ್ ಲಿಮಿಟ್ ಹುಡುಗರು ಇರ್ತಾರೆ, ಅವ್ರಿಗೆ ಪಾಠ ಮಾಡ್ತೇವೆ. ಆದ್ರೆ ಮೇಡಮ್ ಎಲ್ಲರೂ ಹೊಂದಿಸ್ಕೊಂಡು ಚಂದಾಗಿ ಹೇಳ್ಕೊಟ್ಟಿದ್ದಾರೆ. ಇದು ಒಂದು ಸುಸಂದರ್ಭ ಅಂತ ಹೇಳ್ತೇವೆ. ಎಲ್ಲರೂ ಒಂದೇ ತರ ಯೂನಿಫಾರ್ಮ್ ಯಾವಾಗ್ಲೂ ಅಷ್ಟೇ. ನಾನು ಸೇರಿದ ತಕ್ಷಣ ಮೇಡಮ್ ಡ್ರೆಸ್ ಕೋಡ್ ಅಂತ ಹಾಕಿದೆ. ನನ್ಗೆ ಗೊತ್ತಿತ್ತು ಇಳ್ಕಲ್ ಸೀರೆನ ಹೇಳ್ಬೋದು ಅಂತ ಹಾಗೆ ಮಾಡಿದ್ರು. ಸೊ ವಿ ಆರ್ ಸೋ ಹ್ಯಾಪಿ. ವಿ ಎಂಜಾಯ್ಡ್. ನಾವು ಪ್ರೋಗ್ರಾಮ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಕರೆಕ್ಟ್ ಟೈಮ್ಗೂ ಮುಗಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು.